ಹರಿವು ಈ ಸುಂದರ ಸಂಜೆಯ ಪಟಿಕೋತ್ಸವ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿ ತಮ್ಮೆಲ್ಲರನ್ನೂ ಕುರಿತು ಅತ್ಯಂತ ಉತ್ತಮ ಮಾತುಗಳನ್ನು ಆಡಿರ್ತಕ್ಕಂಥ ಮಾಜಿ ನಗರಸಭೆಯ ಅಧ್ಯಕ್ಷರು, ಈ ಭಾಗದ ಹಿರಿಯ ರಾಜಕಾರಣ ಮುತ್ಸದ್ದಿ ಉತ್ಸಾಹಿಗಳಾದಂಥ ಶ್ರೀಮಾನ್ ಹನುಮಂತರಾಯಪ್ಪನವರೇ, ಇನ್ನೋರ್ವ ಹಿರಿಯ ಮುತ್ಸದ್ದಿಗಳು, ಈ ಭಾಗದ ಮುಖಂಡರು, ಸಂಸ್ಥೆ ಮೇಲೆ ಅಭಿಮಾನವಿರಿಸಿರುವಂಥ ಹಿರಿಯರಾದ ಶ್ರೀಮಾನ್ ಗುಂಡಪ್ಪನವರೇ, ಯುವ ಮುತ್ಸದ್ದಿಗಳು ಉತ್ಸಾಹಿಗಳಾದಂಥ ಶ್ರೀಮಾನ್ ನಾರಾಯಣ ಸ್ವಾಮಿಯವರೇ, ಇತರದೇ ಒಂದು ಸಂಸ್ಥೆಯನ್ನು ಲಗ್ಗೆರೆ ಭಾಗದಲ್ಲಿ ನಿರ್ಮಿಸಿ ಉತ್ತಮವಾಗಿ ನಡೆಸ್ತಾ ಇರ್ತಕ್ಕಂಥ ಶ್ರೀಮಾನ್ ರಾಜಣ್ಣರವರೇ, ಇನ್ನೋರ್ವ ಮುಖ್ಯ ಶಿಕ್ಷಕರು ಮತ್ತು ಇದೇ ಥರದ ಶಾಲೆಯನ್ನು ಮಾತನಾಡಿ ಭಾಗದಲ್ಲಿ ನಡೆಸ್ತಾ ಇರ್ತಕ್ಕಂಥ ಶ್ರೀಮಾನ್ ಸಿದ್ಧಗಂಗಯ್ಯನವರೇ, ಹಾಗೂ ಇನ್ಫೋಸಿಸ್ನಲ್ಲಿ ಉತ್ತಮ ಸೇವೆಯನ್ನು ಸಲ್ಲಿಸ್ತಾ ಇರ್ತಕ್ಕಂಥ ಶ್ರೀಮಾನ್ ದೊಡ್ಡೇಗೌಡರೇ, ಹಿರಿಯೂರಿನ ಸಕ್ಕರೆ ಕಾರ್ಖಾನೆಯ ಮಾಜಿ ನಿರ್ದೇಶಕರಾದಂಥ ಆ ಭಾಗದ ಮುಖಂಡರಾದಂಥ ಶ್ರೀಮಾನ್ ಕರಿಬಸಯ್ಯರವರೇ, ಎಲ್ಲ ಆತ್ಮೀಯ ಪೋಷಕ ಬಂಧುಗಳೇ, ಆತ್ಮೀಯ ವಿದ್ಯಾರ್ಥಿಗಳೇ, ಆಸ್ತಿಮಾಷೆ, ಇದೇನು ಮಾತನಾಡುವಂಥ ಸಂದರ್ಭ ಅಲ್ಲ. ಹನುಮಂತರಾಯಪ್ಪನವರು ಬಂದ ತಕ್ಷಣ ಹೇಳ್ತಾ ಇದ್ರು, ಎಲ್ಲ ಮಕ್ಕಳು ಭಾಳ ಚೆನ್ನಾಗಿ ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ದಾರೆ, ಹಾಗೆ ಅದನ್ನೇ ಮತ್ತೆ ಮುಂದುವರಿಸಬೇಕಾಗಿದೆ. ನೀವೆಲ್ಲ ನಿಮ್ಮ ಮಕ್ಕಳ ಕಾರ್ಯಕ್ರಮವನ್ನು ನೋಡಬೇಕಾಗಿದೆ, ಆನಂದಿಸಬೇಕಾಗಿದೆ. ಮಕ್ಕಳನ್ನು ನೋಡಿ ಆನಂದಿಸುವಂಥದ್ದು, ಆ ಆನಂದ ದೀರ್ಘ ಸಮಯ ಆಗಬೇಕು ಹಾಗೆ ಅಂತೇಳಿ ಸಂಸ್ಥೆಗಳು ಚಿಂತನೆ ಮಾಡಬೇಕು. ನಾನು ಇಲ್ಲಿ ಬರೋದಕ್ಕಿಂತ ಮುಂಚೆ ತುಮಕೂರಿನಲ್ಲಿ ಒಂದು ಶಾಲೆಯ ವಾರ್ಷಿಕೋತ್ಸವಕ್ಕೆ ಹೋಗಿ ಬರಬೇಕಾಗಿದೆ. ನಾನು ಅದನ್ನೇ ಹೇಳ್ತಾ ಇದ್ದೀನಿ, ಇವತ್ತು ಕ್ವಾಲಿಟಿ ಆಫ್ ಎಜುಕೇಷನ್ನು, ಗುಣಮಟ್ಟದ ಶಿಕ್ಷಣ ಆಗಿ ಅಂತೇಳಿ ಮಕ್ಕಳಿಗೆ ಅತ್ಯಂತ ಒತ್ತಡದ ಜೀವನ ವ್ಯವಸ್ಥೆಯನ್ನು ಕಲ್ಪಿಸ್ತಾ ಇದ್ದೀವಿ. ಬಹುಶಃ ಅದು ಅವರಿಗೆ ಈಗ ಶಿಕ್ಷೆ ಆಗ್ತಾ ಇದೆ, ಶಿಕ್ಷಣ ಆಗ್ತಾ ಇಲ್ಲ. ಶಿಕ್ಷಕರು ಒಂದೇಟು ಕೂಡ ಹೊಡಿಬಾರ್ದು, ಬೈಬಾರ್ದು ಹಾಗೆ ಅಂತ ನಾವು ಹೇಳ್ತಾ ಇದ್ದೀವಿ, ಅದು ದೈಹಿಕವಾಗಿ. ಆದರೆ ನಾವು ಅವ್ರಿಗೆ ಕೊಡ್ತಾ ಇರುವಂಥ ಶಿಕ್ಷಣ ಅದು ಶಿಕ್ಷೆ ಆಗಿ ಮಾರ್ಪಾಡಾಗ್ತಾ ಇದೆ. ಹಾಗಾಗಿ ಅದನ್ನೆಲ್ಲ ಲೆಕ್ಕ ಇಟ್ಟಂಥ ಮಕ್ಕಳು ಬೆಳೆದಾದ ಮೇಲೆ ಭಾಳ ದೊಡ್ಡ, ಯಾಕೆ ಅಂತ ಹೇಳಿದ್ರೆ ಅವರ ಜೀವನ ವ್ಯವಸ್ಥೆ ಮೆಕ್ಯಾನಿಕಲ್ ಲೈಫ್, ಯಾಂತ್ರಿಕ ಬದುಕು, ಯಾಂತ್ರಿಕ ಜೀವನ. ನಾನು ಕುಂತು ಮಾತಾಡ್ತಾ ಇರ್ಬೇಕಾದ್ರೆ ಹೇಳ್ತಾ ಇದ್ದೆ, ಭಾಳ ಕಷ್ಟಪಟ್ಟು ನೀವು ತಂದೆ ತಾಯಿಗಳು ಸಾಲ ಸೂಲ ಮಾಡಿ ಹೊಲ ಮನೆ ಅಡ ಇಟ್ಟು ಅವರನ್ನು ಓದಿಸಿ ದೊಡ್ಡ ಇಂಜಿನಿಯರು, ಡಾಕ್ಟ್ರು ಅಥವಾ ಇನ್ಯಾವುದೋ ಅಡ್ಮಿನಿಸ್ಟ್ರೇಟಿವ್ ಇದಕ್ಕೆ ಕಳಿಸಿ ಕೊನೆಗೆ ಆ ವ್ಯಕ್ತಿ ಯಾವುದೋ ದೇಶಕ್ಕೆ ಹೋಗಿ ನಿಮಗೆ ಪತ್ರ ಹಾಕ್ತಾನೆ, ನೀವು ದಯಮಾಡಿ ಬೆಂಗಳೂರಿಗೆ ಬಂದು ಸೆಟ್ಲ್ ಆಗಬೇಕು. ಆಮೇಲೆ ಇನ್ನೊಂದಷ್ಟು ದುಡ್ಡು ಕಳಿಸ್ತಾರೆ, ಇಲ್ಲಿ ಒಳ್ಳೆ ಸೈಟ್ ತಗೋಬೇಕು. ಸೈಟ್ ತೊಗೊಂಡಾದ್ಮೇಲೆ ಒಳ್ಳೆ ಕಾಂಪ್ಲೆಕ್ಸು, ಒಳ್ಳೆ ಅಪಾರ್ಟ್ಮೆಂಟ್ಸ್ ಕಟ್ಟಬೇಕು. ಅವ್ರ ತಂದೆ ತಾಯಿಗಳು ಬ್ರೋಕರ್ ಆಗಬೇಕು, ಕೊನೆಗೆ ಸೂಪರ್ವೈಸರ್ ಆಗಬೇಕು. ಅದಾದ ನಂತರ ಅವನು ಬರ್ತಾರೆ, ಅಲ್ಲಿ ರಿಸಿಷನ್ ಶುರುವಾಯಿತು, ಹಣದುಬ್ಬರ ಏರಿಳಿತ. ಅದರಿಂದ ಅಲ್ಲಿ ನಮ್ಗೆ ಯಾವಾಗ ಬೇಕಾದರೂ, ಯಾವ ಕಾರ್ಡ್ಗಳು, ರೆಡ್ ಕಾರ್ಡ, ಪಿಂಕ್ ಸ್ಲಿಪ್, ಯಾವಾಗ ಬೇಕಾದರೂ ಕೊಡ್ಬೋದು. ಅವ್ರು ಕೊಡೋದಕ್ಕಿಂತ ಮುಂಚೆ ನಾನೇ ಬಿಟ್ಟು ಬರೋಣ ಹಾಗೆ ಅಂತೇಳಿ ವಾಪಸ್ ಬಂದಂಥ ವ್ಯಕ್ತಿ ತಂದೆ ತಾಯಿಗಳನ್ನ ಗೌರವ ಕುಂಡ್ರಿಸಿ ಹೇಳ್ತಾನೆ, ಭಾಳ ಕಷ್ಟಪಟ್ಟಿದ್ದೀರಿ ನಮಗೋಸ್ಕರ, ಅದರಿಂದ ಇನ್ಮೇಲೆ ಕಷ್ಟಪಡೋದು ಬೇಡ, ನಾನು ನಿಮ್ಮನ್ನು ಸುಖವಾಗಿ ಇಟ್ಕೊಳ್ತೀನಿ. ಅದರಿಂದ ಒಂದು ಒಳ್ಳೆ ಓಲ್ಡ್ ಏಜ್ ಹೋಮ್ ನೋಡಿದ್ದೀನಿ,
ನೀವು ಹೋಗಿ ಅಲ್ಲಿರಿ, ನಾನು ಇಲ್ಲಿರ್ತೀನಿ. ಇದನ್ನು ಎಷ್ಟು ಜನ ಮಕ್ಕಳು ಮಾಡ್ತಾರೆ ಗೊತ್ತಿಲ್ಲ. ಆದರೆ ಪೇಪರ್ಲ್ಲಿ ಒಂದು ಲೇಖನ ಬಂದಿತ್ತು, ಈ ಥರದ ಮನಸ್ಥಿತಿಯ ವ್ಯವಸ್ಥೆಗಳು ಇದ್ದಾವೆ ಅಂತ. ಅದರಿಂದ ನಾನು ನಿಮಗೆ ರಿಕ್ವೆಸ್ಟ್ ಮಾಡೋದು, ನೀವು ನಿಮ್ಮ ಮಕ್ಕಳು ಸುಸಂಸ್ಕೃತರಾಗಬೇಕು, ಸಂಸ್ಕಾರವಂತರಾಗಬೇಕು, ಜೊತೆಗೆ ಒಳ್ಳೆಯ ವಿದ್ಯಾವಂತರಾಗಬೇಕು ಹಾಗೆ ಅಂತೇಳಿ ಅಂದ್ಕೊಳ್ಬೇಕು. ನಿಮ್ಮ ಮೊದಲನೇ ಆದ್ಯತೆ ಆಪ್ಷನ್ ಏನಿರಬೇಕು ಹಾಗೆ ಅಂತ ಕೇಳಿದ್ರೆ ಸಂಸ್ಕಾರ. ಎರಡನೇ ಆಪ್ಷನ್ ಏನು? ಸಂಸ್ಕೃತಿ. ಮೂರನೇ ಆಪ್ಷನ್ ಪ್ರೀತಿ. ತಂದೆ ತಾಯಿಗಳನ್ನ ಪ್ರೀತಿಸ್ಬೇಕು, ಈ ನಾಡನ್ನ ಪ್ರೀತಿಸ್ಬೇಕು, ದೇಶವನ್ನು ಪ್ರೀತಿಸ್ಬೇಕು. ಆ ಥರದ ಶಿಕ್ಷಣ ಇಲ್ಲದೆ ಇದ್ರೆ ಮಕ್ಕಳು ಯಾಂತ್ರಿಕವಾಗ್ತಾವೆ, ನಿಮ್ಮ ಕೈಗೆ ಸಿಗಲ್ಲ. ಅವರು ಜಾಗತಿಕ ಮಟ್ಟದಲ್ಲಿ ಚಿಂತನೆ ಮಾಡೋದನ್ನು ನಾವು ಕಲಿಸಿರ್ತೀವಿ, ಆದರೆ ಜಾಗತಿಕ ಮಟ್ಟದ ಆ ಒತ್ತಡವನ್ನು ತಡ್ಕೊಳ್ಳುವಂಥ ವಿದ್ಯೆಯನ್ನು ನಾವು ಕೊಟ್ಟಿರಲ್ಲ. ತಡ್ಕೋಬೇಕು ಆ ಸ್ಟ್ರೆಸ್ನಾಗೆ ಅಂತ ಹೇಳಿದ್ರೆ, ಆ ಯಾಂತ್ರಿಕ ಜೀವನವನ್ನು ನಿಯಂತ್ರಿಸಬೇಕು ಹಾಗೆ ಅಂತ ಹೇಳಿದ್ರೆ ಸಂಸ್ಕಾರ, ಸಂಸ್ಕೃತಿ ಮತ್ತು ಪ್ರೀತಿ. ಇದನ್ನ ತಂದೆ ತಾಯಿಗಳು ಕೂಡ ಹೇಳ್ಕೊಡ್ಬೇಕು. ಮತ್ತು ನೀವು ರಿಕ್ವೆಸ್ಟ್ ಮಾಡಬೇಕು ನಿಮ್ಮ ಸಂಸ್ಥೆಗಳಿಗೆ, ಯಾವ ಶಾಲೆ ಕಳಿಸ್ತೀರಿ, ಯಾವ ಸಂಸ್ಥೆ ಕಳಿಸ್ತೀರಿ, ಇದನ್ನು ಹೇಳ್ಕೊಡಿ. ತಂದೆ ತಾಯಿಗಳ ತ್ಯಾಗ ಆ ಮಗುಗೆ ಅರ್ಥ ಆಗ್ಬೇಕು. ತಂದೆ ತಾಯಿ ನನ್ನನ್ನು ಎತ್ತರಕ್ಕೆ ಬೆಳೆಸಲಿಕ್ಕೆ ಯಾವೆಲ್ಲ ಕಷ್ಟಪಟ್ಟಿದ್ದಾನೆ ಅನ್ನುವಂಥ ಭಾವನೆ ಅವನಿಗೆ ಗೊತ್ತಾಗಬೇಕು. ಆ ತ್ಯಾಗ ಅರ್ಥ ಆಗಬೇಕು, ಆ ಪ್ರೀತಿ ಅರ್ಥ ಆಗಬೇಕು, ಅವ್ರು ಪಡ್ತಾ ಇರುವಂಥ ಕಷ್ಟ, ನೋವು, ದುಃಖ ಅರ್ಥ ಆಗಬೇಕು. ಅದನ್ನು ಕಲಿಸಿ ಅಂತೇಳಿ ನೀವು ಹೇಳಬೇಕು. ಇಲ್ಲದಿದ್ರೆ ನಿಮ್ಮನ್ನೇ ಮರೆಯುವಂಥ ಅಪಾಯಕಾರಿ ಸನ್ನಿವೇಶಗಳನ್ನು ನೀವೇ ಎದುರಿಸಬೇಕಾಗ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನಂತರ ಕ್ವಾಲಿಟಿ ಆಫ್ ಎಜುಕೇಶನ್. ಈಗ ಕ್ವಾಲಿಟಿ ಇಲ್ಲ ಹಾಗೆ ಅಂತ ಹೇಳಿದ್ರೆ ಯಾವ ಶಾಲೆಗೆ ಯಾವ ಮಕ್ಕಳನ್ನು ಕೂಡ ಸೇರಿಸೋದಿಲ್ಲ, ಬಿಡಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇರ್ತಾರೆ. ಅದರಿಂದ ಅದು ವಿದ್ಯಾಸಂಸ್ಥೆಯ ಆದ್ಯ ಜವಾಬ್ದಾರಿ. ಕ್ವಾಲಿಟಿ ಎಜುಕೇಶನ್ ಕೊಡಲೇಬೇಕು. ಕೊಡದಿದ್ರೆ ಯಾವ ಸಂಸ್ಥೆಗಳು ಕೂಡ ನಡೆಯೋದಿಲ್ಲ. ಅದರಿಂದ ಕ್ವಾಲಿಟಿ ಎಜುಕೇಶನ್ ಅವ್ರು ಕೊಟ್ಟೇ ಕೊಡ್ತಾರೆ. ಅದ್ರ ಜೊತೆಗೆ ಇದನ್ನೂ ಕೂಡ ನೀವು ಕೊಡಿ ಅನ್ನುವಂಥ ಮಾತನ್ನು ಹೇಳಬೇಕು ಅನ್ನುವಂಥ ಮನವಿಯನ್ನು ನಿಮ್ಮೆಲ್ಲರೂ ಕೂಡ ನಾನು ಮಾಡ್ತೇನೆ. ಇಲ್ಲೆಲ್ಲ ನಾವು ಶಾಲೆ ಮಾಡ್ತೇವೆ ಅಂತೇಳಿ ಅಂದ್ಕೊಂಡಿರಲಿಲ್ಲ. ಗುಂಡಪ್ಪನವ್ರು ಹೇಳಿದಾಗ ಬಹುಶಃ ಇಲ್ಲಿ ಶಾಲೆ ಮಾಡಿರೋದಕ್ಕೆ ಬಹಳ ದೊಡ್ಡ ಪ್ರೇರಣೆ ಮತ್ತು ಕಾರಣಕರ್ತರು ಹಾಗೆ ಅಂತ ಹೇಳಿದ್ರೆ ಶ್ರೀಮಾನ್ ಹನುಮಂತರಾಯಪ್ಪನವರು ಹಾಗೆ ಅಂತೇಳಿ ಬಹಳ ಹೆಮ್ಮೆಯಿಂದ ನಾವು ಹೇಳಬೇಕಾಗ್ತದೆ. ಬಹುಶಃ ಈ ಎಲ್ಲ ಜವಾಬ್ದಾರಿಗಳನ್ನು ಅವರು ಮುಂದಿಟ್ಟು ಎಲ್ಲ ಕಾರ್ಯಗಳನ್ನು ಅವರು ಮಾಡಿಕೊಟ್ಟಿದ್ರಿಂದ ಸುಸೂತ್ರವಾಗಿ ಈ ಜಾಗದಲ್ಲಿ ನಾವು ಶಾಲೆ ಮಾಡಲಿಕ್ಕೆ ಸಾಧ್ಯ ಆಯಿತು. ಅದರಿಂದ ನಾನು ಅವರಿಗೆ ಮತ್ತು ಗುಂಡಪ್ಪನವರಿಗೆ ತುಂಬ ಹೃದಯದ ಧನ್ಯವಾದವನ್ನು ಈ ಸಂದರ್ಭದಲ್ಲಿ ಅರ್ಪಣೆ ಮಾಡಲಿಕ್ಕೆ ಇಷ್ಟಪಡುತ್ತೇನೆ. ಮತ್ತು ನಮ್ಮ ನಾರಾಯಣ ಸ್ವಾಮಿರವರು ಇಲ್ಲಿದ್ದು ಮುಂದಿಟ್ಕೊಂಡು ಶ್ರೀಮಠದ ಎಲ್ಲ ಕಾರ್ಯಗಳನ್ನು ಕೂಡ ನೋಡ್ಕೊಂಡಂಥವ್ರು. ಹಾಗಾಗಿ ಅವ್ರನ್ನೆಲ್ಲರೂ ಕೂಡ ನಾವು ನೆನೆಸ್ಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಬೆಂಗಳೂರಿನಲ್ಲಿ ಒಂದು ಇಟ್ಟಿಗೆ ಇಡಬೇಕಾದ್ರೆ ಎಷ್ಟು ಕಷ್ಟ ಆಗಿ ಅಂತೇಳಿ ನಿಮಗೆ ಗೊತ್ತಿದೆ. ಆ ನಿಟ್ಟಿನಲ್ಲಿ ಪ್ರತಿ ಹಂತದಲ್ಲೂ ಕೂಡ ಹನುಮಂತರಾಯಪ್ಪನವರು ಶ್ರೀಮಠದ ಜೊತೆ ನಿಂತು ಇಲ್ಲ ಆಗ್ತದೆ ಮಾಡೋಣ ಹಾಗೆ ಅಂತೇಳಿ ಧೈರ್ಯ ತುಂಬಿದ್ರಿಂದ ಇಲ್ಲೊಂದು ಶಾಲೆಯನ್ನು ನಾವು ಮಾಡಲಿಕ್ಕೆ ಸಾಧ್ಯವಾಯಿತು ಅನ್ನುವಂಥ ಭಾವನೆಯನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ, ಮತ್ತೇನೇನು ನ್ಯೂನತೆಗಳಿದಾವೆ ಶಾಲೆಗಳಲ್ಲಿ ಅದನ್ನೆಲ್ಲವೂ ಕೂಡ ನೀವು ಪಟ್ಟಿ ಮಾಡಬೇಕು. ಜೊತೆಗೆ ಶಾಲೆಗೆ ಕಾಲಕ್ಕೆ ಬಂದು ಹೇಳುವಂತ, ಯಾಕಂದರೆ ಸಂಸ್ಥೆ ಯಾರದ್ದೇ ಆದ್ರೂ ಆ ಸಂಸ್ಥೆಯಲ್ಲಿ ಯಾವ ಮಕ್ಕಳು ಓದ್ತಾರೆ ಅವರೇ ನಿಜವಾದ ಓನರ್ಸ್. ಈ ಸಂಸ್ಥೆಯ ನಿಜವಾದ ಮಾಲೀಕರು ಯಾರು ಹಾಗೆ ಅಂತ ಹೇಳಿದ್ರೆ ಪೋಷಕರು. ಅದರಿಂದ ನೀವು ಕಾಲಕ್ಕೆ ಇಲ್ಲಿ ಬಂದು ಸೂಪರ್ವಿಷನ್ ಮಾಡಬೇಕು. ಅಲ್ಲೇನು ಆಗ್ತಾ ಇದೆ ಲೋಪದೋಷಗಳನ್ನ ಸಂಸ್ಥೆಯ ಯಾರು ಮುಖ್ಯಸ್ಥರಿರ್ತಾರೆ ಅವರಿಗೆ ತಿಳಿ ಹೇಳಿ ಮತ್ತೆ ಅವ್ರಿಗೆ ಪಟ್ಟಿ ಮಾಡಿಸಿ ಮತ್ತೆ ಅದನ್ನ ಫಾಲೋಅಪ್ ಮಾಡೋಕೆ ಯಾವ ರೀತಿ ಆಗ್ತಾ ಇದೆ, ಸರಿ ಹೋಗ್ತಾ ಇಲ್ವೋ ಅನ್ನೋದನ್ನು ಕೂಡ ನೀವು ಫಾಲೋಅಪ್ ಮಾಡಬೇಕಾಗ್ತದೆ. ಆಮೇಲೆ ನಾವೆಲ್ಲ ನೋಡ್ತಾ ಇದ್ದೀವಿ ಇವತ್ತು ಏನಾಗ್ತಾ ಇದೆ ಅವಘಡಗಳು. ಇವತ್ತು ಶಿಕ್ಷಕರೇ ವಿಕೃತ ಭಾವನೆಗಳನ್ನು ವ್ಯಕ್ತಪಡಿಸೋದನ್ನು ನೋಡಿದಾಗ ಯಾವ ಶಾಲೆ ಯಾವ ಸಂಸ್ಥೆ ಯಾವುದು ಬೇಡಪ್ಪ, ಸುಮ್ಮನೆ ನಂಪಾಡಿ ನಾವು ಮಠದಲ್ಲಿ ಗಂಭೀರವಾಗಿ ಇರೋಣ ಹಾಗೆ ಅಂತೇಳಿ ಅನಿಸ್ಲಿಕ್ಕೂ ಸಾಕು. ಬಹಳಷ್ಟು ಮಠಮಾನ್ಯಗಳು ಶಾಲೆಗಳು ಮಾಡಲಿಕ್ಕೆ ಹೆದರ್ತಾ ಇದ್ದಾರೆ. ಆ ಪರಿಸ್ಥಿತಿಗಳನ್ನ ಇವತ್ತು ಎಲ್ಲೋ ಒಂದು ಕಡೆ ನಾವು ನಂಬಿ ಬಿಟ್ಟೋದಂಥ ಶಿಕ್ಷಕರು ತರುವಂಥದ್ದಾದಾಗ ಎಲ್ಲರೂ ಕೂಡ ಭಯ ಆಗ್ತದೆ. ಅದಾಗಬಾರ್ದು, ಆ ಥರದ ಘಟನೆಗಳು ನಡೀಬಾರ್ದು ಹಾಗೆ ಅಂತ ಹೇಳಿದ್ರೆ ನೀವು ಸಂಬಂಧಪಟ್ಟ ಶಿಕ್ಷಣ ಸಂಸ್ಥೆಗಳ ಜೊತೆಗೆ ನಿಕಟವಾದ ಸಂಪರ್ಕವನ್ನು ಇಟ್ಕೋಬೇಕು. ಮತ್ತು ಕಾಲಕ್ಕೆ ಸಂಸ್ಥೆಗಳಿಗೆ ಸರಿಯಾದ ಎಚ್ಚರಿಕೆ ಮಾರ್ಗದರ್ಶನ ಎಲ್ಲವನ್ನೂ ಕೂಡ ಕೊಡಬೇಕು ಹಾಗೆ ಅಂತೇಳಿ ಪೋಷಕರ ಜವಾಬ್ದಾರಿ ಸಂಸ್ಥೆ ಎಷ್ಟಿರ್ತದೆ ಅದರ 4 ಪಟ್ಟು ಪೋಷಕರ ಜವಾಬ್ದಾರಿ ಇರ್ತಕ್ಕಂಥದ್ದು. ಅಂದರೆ 99.9% ಉತ್ತಮ ಶಿಕ್ಷಕರೇ ಜಗತ್ತಿನಲ್ಲಿದ್ದಾರೆ.
ಆದ್ರೆ 0.1% ಶಿಕ್ಷಕರು ಮಾಡುವಂತ ಅವಘಡಗಳಿಂದ ಇವತ್ತು ಶಿಕ್ಷಣ ಸಮೂಹ ಭಯಭೀತಿಗೊಳಗಾಗಿದೆ. ಭಯದಿಂದ ಕೆಲಸ ಮಾಡುವಂತ ವಾತಾವರಣ ಸೃಷ್ಟಿಯಾಗಿದೆ. ಅವ್ರಿಗೆ ಆ ಒಂದು ಫ್ರೀನೆಸ್ ಬರಬೇಕು ಹಾಗೆ ಅಂತ ಹೇಳಿದ್ರೆ, ಆ ಒಂದು ಉತ್ಸಾಹ ಬರಬೇಕು ಅವರ ಮಾಡುವಂತ ಪಾಠದಲ್ಲಿ ಹಾಗೆ ಅಂತ ಹೇಳಿದ್ರೆ ನೀವು ಅವರಿಗೆ ಧೈರ್ಯ ತುಂಬಬೇಕಾಗ್ತದೆ, ಮತ್ತೆ ತಪ್ಪು ಮಾಡಿದ್ರೆ ಎಚ್ಚರಿಕೆಯನ್ನು ಕೂಡ ಕೊಡ್ಬೇಕಾಗ್ತದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಏನಿವತ್ತು ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಂಡಿದ್ದೇವೆ. ಬಹಳ ಸಂತೋಷ ಪಡುವಂತ ವಿಚಾರ. ಮುಂದೆ ಇನ್ನೂ ಹೆಚ್ಚಿನದಾಗಿ ಸಂಸ್ಥೆ ಬೆಳೆಯಬೇಕಾಗ್ತದೆ. ಅದಕ್ಕೆ ನಿಮ್ಮೆಲ್ಲರ ಸರಿಯಾದ ಸಲಹೆಗಳು ಸಹಕಾರ ಕೂಡ ಇರಬೇಕಾಗ್ತದೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ನಿಮ್ಮ ಮಕ್ಕಳು ಹನುಮಂತರಾಯಪ್ಪನವರು ಹೇಳಿದಂತೆ ದೇಶಕ್ಕೆ ಆಸ್ತಿ ಆಗಬೇಕು. ನಾವೆಲ್ಲ ಆಸ್ತಿಗಳು ಮಾಡೋದೇ ದೊಡ್ಡ ಸಾಧನೆ ಆಗಿ ಅಂತ ತಿಳ್ಕೊಂಡಿದ್ದೀವಿ. ನಿಮ್ಮ ಮಕ್ಕಳು ಈ ದೇಶಕ್ಕೆ ಆಸ್ತಿಯಾಗಿ ಮಾರ್ಪಡಿಸುವಂಥದ್ದೇ ನಿಜವಾದ ಜೀವನ ಬದುಕು. ಆ ನಿಟ್ಟಿನಲ್ಲಿ ನೀವು ನಿಮ್ಮ ಮಕ್ಕಳನ್ನ ತಯಾರು ಮಾಡಿ ಆ ಶಕ್ತಿಯನ್ನ ಭಗವಂತ ನಿಮಗೆ ಕೊಡಲಿ. ನಿಮ್ಮೆಲ್ಲರ ಜೀವನದಲ್ಲಿ ಭಗವಂತ ಸುಖ ಸಮೃದ್ಧಿಯನ್ನು ಕರುಣಿಸಲಿ ಹಾಗೆ ಅಂತೇಳಿ, ನಿಮ್ಮ ಮಕ್ಕಳಿಗೆ ಭವ್ಯ ಭವಿಷ್ಯವನ್ನ ದಯಪಾಲಿಸಲಿ ಹಾಗೆ ಅಂತೇಳಿ ತುಂಬ ಹೃದಯದಿಂದ ಹಾರೈಸ್ತೀನಿ.